ನೀರ್ ಕ್ಯಾನ್ ಕೊಟ್ಟವನ್ಗೆ 50,000 ಓಟ್ ಹಾಕಿದ್ರಿ, ಟೆಕ್ಸ್ಟ್ ಬುಕ್ಸ್ ಕೊಟ್ಟವನ್ಗೆ 18,000 ಓಟ್ ಹಾಕಿದ್ರಿ ಈ ತಾಲೂಕ್ ಜನ. 2 ತಿಂಗಳು 3 ತಿಂಗಳಿಂದ ಬಂದು ಏನು ಅದು ಬ್ಯಾಗ್ಗಳಲ್ಲಿ ತುಂಬ್ಕೊಂಬಂದಣ, ರಾತ್ರಿ 2 ಗಂಟೆಗೆ ಬ್ಯಾಗ್ಗಳು ಬೇನೆಟ್ ಮೇಲೆ ಇಟ್ಕೊಂಡು ಕಟ್ಟಲು ಎತ್ತಿ 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 ಬಿಸಾಕ್ತಾನಂತೆ. ಅಂತ ಅವ್ರಿಗೆ 50,000 ಓಟು. ನಾನೊಬ್ಬ ಇಂಜಿನಿಯರ್, ನಿಮ್ಗೆಲ್ರಿಗೂ ಗೊತ್ತಿದೆ. 25 ವರ್ಷದಿಂದ ಈ ತಾಲೂಕಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ನಾನು ಏನ್ ತಪ್ಪು ಮಾಡಿದೆ ಅಂತ ಹೇಳಿ ಇವತ್ತು ಮಾಧ್ಯಮದವ್ರು ಇದ್ದಾರೆ. ನಾನು ಏನ್ ತಪ್ಪು ಮಾಡಿದ್ದೀನಿ ಈ ತಾಲೂಕಿನ ಜನ ನನಗೆ ಹೇಳ್ಬೇಕು. ಒಬ್ಬ ರೈತನ ಮಗನಾಗಿ 20 ವರ್ಷದಿಂದ ನೀವು ಸೇವೆ ಮಾಡಿದ್ದು ನನ್ನ ತಪ್ಪ? 20 ವರ್ಷದಿಂದ ನನ್ನ ತಂಗಿ ತಮ್ಮ ಓದಿ ಬುದ್ಧಿವಂತರಾಗ್ಲಿ, ಈ ಸಮಾಜದಲ್ಲಿ ವಿದ್ಯಾವಂತರಾಗ್ಲಿ, ಅವ್ರ ಕಾಲ ಮೇಲೆ ಅವ್ರು ನಿಲ್ಲಿ ಅಂತೇಳಿ 20 ವರ್ಷದಿಂದ ಟೆಕ್ಸ್ಟ್ ಬುಕ್ಸ್ ಕೊಟ್ಟಿದ್ದು ನನ್ನ ತಪ್ಪ? ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ನೋಟ್ಬುಕ್ಸ್ ಕೊಟ್ಟಿದ್ದಪ್ಪ, ಬ್ಯಾಗ್ಸ್ ಕೊಟ್ಟಿದ್ದಪ್ಪ, ಟೈಲರಿಂಗ್ ಸೆಂಟರ್ ಮಾಡಿದ್ದು ತಪ್ಪ, ಕಂಪ್ಯೂಟರ್ ಕಲಿಸಿದ್ವಿ 5 ಕೋರ್ಸು ನಾನು ತಪ್ಪು ಮಾಡಿದ್ದ? 20,000 ಕುಟುಂಬಗಳಿಗೆ ಹೆಲ್ತ್ ಕಾರ್ಡ್ ಮಾಡಿಸ್ಕೊಟ್ಟೆ. 30,000 ರೂಪಾಯಿ ಅವ್ರ ಜೋಬಲ್ಲಿ. ಎಷ್ಟೋ ಜನಕ್ಕೆ ಅನುಕೂಲ ಆಯಿತು. ಹಾರ್ಟ್ ಆಪರೇಷನ್ಸು, ಇದು ಗರ್ಭಕೋಶ ಆಪರೇಷನ್ಗಳು ತಾಯಂದ್ರಿಗೆ ಎಷ್ಟೋ ಅನುಕೂಲ ಆಯಿತು. ಅದು ನಾನು ಮಾಡಿದ್ದಪ್ಪ. ಯಾಕೆ ನನಗೆ ಮೊನ್ನೆ ಚುನಾವಣೆಯಲ್ಲಿ ಈ ಜನ ಯಾಕೆ ನನಗೆ ಅಷ್ಟು ಕಡಿಮೆ ಓಟ್ ಕೊಟ್ಟು ನನ್ನನ್ನು ಇದು ಮಾಡಿದ್ರು ನನಗೆ ಅರ್ಥ ಆಗಲಿಲ್ಲ. ಹೋಗ್ಲಿ, ಮೊನ್ನೆ ಕೋವಿಡ್ ಸಮಯದಲ್ಲಿ ಬಹಳ ಕಷ್ಟದ ಪರಿಸ್ಥಿತಿ ಜನತೆಗೆ. ಯಾರಿಗೂ ಉದ್ಯೋಗಗಳಿಲ್ಲ, ಕಾಯಿಲೆ ಬಂದವ್ರಿಗೆ ಮಾತ್ರ ಇಲ್ಲ. ಇಲ್ಲಿನ ಶಾಸಕರು ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಮಲ್ಕೊಂಡ್ಬಿಟ್ರು. ಮಾತ್ರ ಇಲ್ಲ ಕೊಡಕ್ಕೆ. ನಾವು ಎಲ್ಲಿಂದನೋ ಏನೇನೋ ಮಾಡಿ 5,300 ಕುಟುಂಬಗಳಿಗೆ ಮನೆಗೂ ತಗೊಂಡೋಗಿ 10 ದಿವಸಕ್ಕಾಗಷ್ಟು ಮೆಡಿಸಿನ್ ಕೊಟ್ವಿ. ಅದು ನಾವು ಮಾಡಿದ್ದಪ್ಪ. 15,000 ಜನಕ್ಕೆ ರೇಷನ್ ಕೊಟ್ಟು ಬುಲೆಟ್ ರೈಸ್, ಅದು ಇಲ್ಲೇ ಕುಮಾರಣ್ಣವರು, ನಿಖಿಲ್ ಕುಮಾರಣ್ಣವರು ಇಲ್ಲೇ ಬಂದು ವೇದಿಕೆ ಮೇಲೆ ಅವರೇ ಇದ್ಕೊಟ್ರು. ಆಮೇಲೆ ಯಾವ ಕುಟುಂಬಗಳು ಆ ಮನೆಯಲ್ಲಿ ಪಾಪ ಅಣ್ಣ ತಮ್ಮ ಗಂಡ ಪ್ರಾಣ ಕಳ್ಕೊಂಡಿದ್ರು, ಅವ್ರಿಗೆ ಇದೇ ವೇದಿಕೆ ಮೇಲೆ ನಿಖಿಲಣ್ಣ ನೀವೆಲ್ರಿಗೂ ದುಡ್ಡು ಕೊಟ್ರಿ. ಇದೇ ವೇದಿಕೆ ಮೇಲೆ ಕೋವಿಡ್ ಟೈಮ್ನಲ್ಲಿ ಕುಮಾರಣ್ಣವರು ನೀವು ಬಂದು ಪ್ರತಿ ಕುಟುಂಬಕ್ಕೂ 10,000 ಕೊಟ್ರಿ, ರೇಷನ್ ಕೊಟ್ರಿ. ಇದೇ ಜಾಗದಲ್ಲಿ ನೆನಪಿದ್ಯಾ? ಏನ್ ನಾನು ಮಾಡಿದ ತಪ್ಪ ಅದು? ಕೋವಿಡ್ ಟೈಮ್ನಲ್ಲಿ ಈ ಕಡೆ 5 ವರ್ಷ ಅಧಿಕಾರ ಅನುಭವಿಸಿದವರು ಈ ಕಡೆ ತಿರುಗೇ ನೋಡ್ಲಿಲ್ಲ. ನಾನು ಉಳ್ಕೊಂಡ್ರೆ ಸಾಕು ಅಂದ್ರು. ಅಂತ ಅವ್ರಿಗೆ 50,000 ಓಟು, ನನಗೆ 18,000 ಓಟು. ಯಾವ ನ್ಯಾಯ? ನೀವೇ ಹೇಳಿ. ಹೋಗ್ಲಿ, ನನ್ನ 33 ವಯಸ್ಸಲ್ಲಿ ಈ ತಾಲೂಕಲ್ಲಿ ಮುಂದೆ ಕಾರ್ಖಾನೆಗಳು ಬರ್ತದೆ. ನನ್ನ ಹತ್ರ ಬುಕ್ಸ್ ತಗೊಂಡು ಹೋಗ್ತಾರೆ ಎಲ್ಲ ಆರ್ಟ್ಸ್ ಸ್ಟೂಡೆಂಟ್ಸು. ಅವರು ಡಿಪ್ಲೊಮಾ ITI ಓದ್ಲಿ ಅಂತೇಳಿ ನನ್ನ 33 ವಯಸ್ಸಲ್ಲ 25 ಕೋಟಿ ರೂಪಾಯಿ ನಾನು ಸ್ವಂತ ಜಾಗ ಬರ್ಕೊಟ್ಟಿದ್ದೀನಿ ಒಂದು ಡಿಪ್ಲೊಮಾ ಕಾಲೇಜ್ ಕಟ್ಟೋದಕ್ಕೆ. ಅದು ನಾನು ಮಾಡಿದ್ದಪ್ಪ? ಅದಕ್ಕೆ ಈ ಶಿಕ್ಷಣ? ನೀವೇ ಹೇಳಿ. ಸಾವಿರಾರು ಜನಕ್ಕೆ ಕೆಲಸ ಕೊಡಿಸಿದ್ದೀನಿ. ನಾನು ಕಾರ್ಖಾನೆಗಳು ಕಟ್ಟೋದು ನನ್ನ ಉದ್ಯೋಗನ. ಎಲ್ಲಿ ಕಾರ್ಖಾನೆಗಳು ಕಟ್ಟಿದ್ದೀನಿ ಎಲ್ಲ ಕಡೆ ಯಾವ್ದೋ ಪ್ರತಿ ಯುವಕನಿಗೂ ಓದು, ನಾನು ಏನ್ ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ, ಫೀಸ್ ಕಟ್ತೀನಿ, ಏನ್ ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ, ಇಲ್ಲ ಕೆಲ್ಸಕ್ಕೆ ಹೋಗು, ಟೈಮ್ ವೇಸ್ಟ್ ಮಾಡಬಾರ್ದು, ಯುವಕರ ಶಕ್ತಿ ಬಹಳ ಮುಖ್ಯ ಅಂತೇಳಿ ನಾನು ಮಾಡಿದ ತಪ್ಪ? ಅಂಗವಿಕಲರಿಗೆ, ವಿಧವೆಯರಿಗೆ ಎಲ್ರಿಗೂ ಟೈಲರಿಂಗ್ ಕಲಿಸಿ ಟೈಲರಿಂಗ್ ಮಿಷಿನ್ಸ್ ಕೊಟ್ಟಿದ್ದೀನಿ ಸಾವಿರಾರು ಜನಕ್ಕೆ. ಅದು ನಾನು ಮಾಡಿದ ತಪ್ಪ? ನೀರ್ ಕ್ಯಾನ್ ಕೊಟ್ಟವನ್ಗೆ 50,000 ಓಟ್ ಹಾಕಿದ್ರಿ, ಟೆಕ್ಸ್ಟ್ ಬುಕ್ಸ್ ಕೊಟ್ಟವನ್ಗೆ 18,000 ಓಟ್ ಹಾಕಿದ್ರಿ ಈ ತಾಲೂಕ್ ಜನ. ಏನ್ ಸಮಾಜ ಸೇವೆಗೆ ಏನು ಅರ್ಥನೇ ಇಲ್ಲ. ನಾನು ಅನ್ಕೊಂಡಿದ್ದ ಒಬ್ಬ ವಿದ್ಯಾವಂತನಾಗಿ ರಾಜಕಾರಣಕ್ಕೆ ಬರೋದು ಸಮಾಜ ಸೇವೆ ಮಾಡೋದಕ್ಕೆ, ಅಭಿವೃದ್ಧಿ ಮಾಡೋದಕ್ಕೆ ಅಂತ ಅನ್ಕೊಂಡಿರೋದು. ವ್ಯಾಪಾರ ಮಾಡಬೇಕಂತಿದ್ರೆ ನಾನು ಸಮಾಜ ಸೇವೆ ನಿಲ್ಸಿದ್ರೆ 2,000 ಕೋಟಿ ಇರೋದು ನನ್ನ ಹತ್ರ. ಇವತ್ತು 2,000 ಕೋಟಿ, 200 ಕೋಟಿಗೆ ಒಂದು ಎಲೆಕ್ಷನ್ ಮಾಡಿದ್ರು 10 ಎಲೆಕ್ಷನ್ ಮಾಡ್ಬೋದಾಗಿತ್ತು. ಆದ್ರೆ ನಾನು ವ್ಯಾಪಾರ ಅಂದ್ಕೊಂಡಿಲ್ಲ, ರಾಜಕಾರಣನ ವ್ಯಾಪಾರ ಅಂತ ಅನ್ಕೊಂಡಿಲ್ಲ ನನ್ನ ಲೈಫ್ನಲ್ಲಿ. ನಾನು NITಗೆ ಸೂರತ್ಕಲ್ಲಲ್ಲಿ ಇಂಜಿನಿಯರಿಂಗ್ ಮಾಡಿ ಬಂದಿರ್ತಕ್ಕಂಥವ್ನು. ನನ್ನ ತಂಗಿ ತಮ್ಮಂದ್ರು ವಿದ್ಯಾವಂತರಾಗ್ಲಿ, ಅವ್ರ ಕಾಲ ಮೇಲೆ ಅವ್ರು ನಿರ್ಲಿ, ಅವ್ರ ತಂದೆ ತಾಯಿಗಳು ಸಪೋರ್ಟ್ ಮಾಡ್ಲಿ, ಸಮಾಜದಲ್ಲಿ ಒಳ್ಳೆ ಬುದ್ಧಿವಂತರಾಗ್ಲಿ, ವಿದ್ಯಾವಂತರಾಗ್ಲಿ ಅಂತೇಳಿ 20 ವರ್ಷದಿಂದ ನಿಮ್ ಸೇವೆ ಮಾಡ್ತಾ ಬಂದೆ. ಅದು ನನ್ನ ತಪ್ಪ? 2 ತಿಂಗಳು 3 ತಿಂಗಳಿಂದ ಬಂದು ಏನು ಅದು ಬ್ಯಾಗ್ಗಳಲ್ಲಿ ತುಂಬ್ಕೊಂಬಂದಣ, ರಾತ್ರಿ 2 ಗಂಟೆಗೆ ಬ್ಯಾಗ್ಗಳು ಬೇನೆಟ್ ಮೇಲೆ ಇಟ್ಕೊಂಡು ಕಟ್ಟಲು ಎತ್ತಿ 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 ಬಿಸಾಕ್ತಾನಂತೆ.
ಅಂತ ಅವ್ರಿಗೆ 50,000 ಓಟು. ನಾವು ಸೇವೆ ಮಾಡಿದವನಿಗೆ ಬರೀ 18,000 ಓಟು. ಅದು 10 ವರ್ಷದಿಂದೇನೆ ಇಂಡಿಪೆಂಡೆಂಟ್ ನಿಂತಿದೆ. ಅವತ್ತು ಯಾವ ಪಕ್ಷನೂ ಇರ್ಲಿಲ್ಲ, ಯಾವ ಲೀಡರ್ ಇರ್ಲಿಲ್ಲ, ಏಜೆಂಟ್ಗಳು ಇರ್ಲಿಲ್ಲ ಅಣ್ಣ. ಅವತ್ತು 3 ಪಕ್ಷದವರು ಸಾವಿರಗಳು ಹಂಚಿದ್ರು. ಏಜೆಂಟ್ ಇಲ್ದರೆ 20,000 ಜನ ಓಟ್ ಹಾಕಿದ್ರು. ಈಗ ಏನಾಯ್ತು ಗೊತ್ತಾಗ್ಲಿಲ್ಲ ನನಗೆ. ನಾವು 35 ಕೋಟಿ ಹಂಚಿದ್ವಿ. 35 ಕೋಟಿ ಹಂಚಿದ್ವಿ. ಈ ಸತಿ ₹1 ಹಂಚಿದಿರ 20,000 ಓಟು. 35 ಕೋಟಿ, 20 ವರ್ಷ ಸರ್ವಿಸು, 18,000 ಓಟು. ಏನ್ ತಪ್ಪು ಮಾಡಿದೆ ನಾನು? ತಾಯಂದ್ರಿಲ್ಲಿದ್ದೀರಿ, ಯೋಚನೆ ಮಾಡ್ರಿ. ಅದಕ್ಕೆ ನಾನು ಸೈಲೆಂಟ್ ಆಗಿದ್ದೀನಿ. ರಾಮೇಗೌಡರು ನಿದ್ದೆ ಮಾಡ್ತಾ ಇಲ್ಲ. ಸಿಂಹ ಸೈಲೆಂಟ್ ಆಗಿದೆ ಅಂದ್ರೆ ನಿದ್ದೆ ಮಾಡ್ತಾ ಇದೆಯಲ್ಲ ಅಂತ ಅರ್ಥ. ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಇವತ್ತೇನಿಲ್ಲ, ಕ್ಯಾಂಡಿಡೇಟ್ಗಳು ಚುನಾವಣೆ ಅಂದ್ರೆ ವ್ಯಾಪಾರ ಅಂತ ಹೇಳಿದಿರಿ. ವ್ಯಾಪಾರ ಮಾಡೋದು ನೀವು ನನ್ಗೆ ಕಲ್ಸ್ಕೊಡ್ಬೇಕಾಗಿಲ್ಲ. ನಾನು ಹುಡ್ತಾ ವ್ಯಾಪಾರ ಮಾಡ್ಕೊಂಡ್ ಬಂದಿರೋನು. ಆದ್ರೆ ವ್ಯಾಪಾರನ ರಾಜಕಾರಣದಲ್ಲಿ ಮಾಡಬಾರ್ದು. ₹1 ಖರ್ಚು ಮಾಡಿದ್ರ ಜಿಲ್ಲಾ ಪಂಚಾಯತಿಯಲ್ಲಿ ಹೈಯೆಸ್ಟ್ ಹೋಟೆಲ್ ಗೆದ್ನಣ್ಣ. ₹1 ನಾನು ಆಪೋಸಿಟ್ ಅಲ್ಲಿ ನಿಂತಿದ್ದೋನು. ಕೊಟ್ಟ ಸೀರೆ ಕೊಟ್ಟ, ಅಕ್ಕಿ ಕೊಟ್ಟ, ದುಡ್ಡು ಕೊಟ್ಟ, ಎಲ್ಲ ಕೊಟ್ಟ. ನಾ ₹1 ಕೊಟ್ಟಿಲ್ಲ. ಅವತ್ತು ಏಜೆಂಟ್ ಇಲ್ಲ. 2,266 ಹೋಟೆಲ್ ಗೆದ್ದೆ. ನನ್ಗೆ ನಂಬಿಕೆ ಬಂತು ಸರ್ವಿಸ್ ಕೊಟ್ಟಿದೆ ಅಂತ. ಆದ್ರೆ ಈಗ ಸರ್ವಿಸ್ಗೆ ಯಾಕೆ ಬೆಲೆನೇ ಇದ್ದಾಗ್ಬಿಟ್ಟಿದೆ. ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ಆದ್ರೆ ಯೋಚನೆ ಮಾಡಬೇಡ್ರಿ. ಮುಂದಿನ ಈ ತಾಲೂಕಿನಲ್ಲಿ JDS ಪಕ್ಷದ ಕ್ಯಾಂಡಿಡೇಟ್ ಎಮ್ ಆಗೋದು ಇವತ್ತು ನಾನು ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ. ಯಾರೆಷ್ಟು 100 ಕೋಟಿಗಳು ಹಾಕ್ತಾರೆ ನೋಡೋಣ. ನಾನೇನ್ ಕಡಿಮೆ ಇಲ್ಲ. ರಾಮೇಗೌಡ ಕೋಟಿಗಳು ದಾನ ಮಾಡ್ಬೇಕಂತ ಬಂದಿರೋನು. ನನಗೋಸ್ಕರ ನಾನು ವ್ಯಾಪಾರ ಮಾಡಕ್ ಬರಲ್ಲೇನು? ವ್ಯಾಪಾರ ಮಾಡಕ್ ನನಗೂ ಬರ್ತದೆ. ಕ್ಯಾಂಡಿಡೇಟ್ಗಳಿಗೆ ಹೇಳ್ತಾ ಇದ್ದೀನಿ, ಬಾರಿ ಎಲ್ಲೆಲ್ಲಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಎತ್ಕೊಂಡ್ ಬರ್ರಿ ನೋಡೋಣ. ಮುಂದೆ ಮುಸ್ಲಿಂ ಫಂಡ್ಗ ತೋರಿಸ್ತೀನಿ ನಾನು. ಬರೀ ಚುನಾವಣೆಗೆ 2-3 ತಿಂಗಳು ಹಿಂದೆ ಬರೋದಲ್ಲ. ತಾಕತ್ತಿದ್ರೆ ಬಂದು ಸರ್ವಿಸ್ ಮಾಡ್ರಿ ನೋಡೋಣ. 20 ವರ್ಷ ನಾನು ಸರ್ವಿಸ್ ಮಾಡಿದ್ದೀನಿ. 20-25 ವರ್ಷ 55,000 ಓಟ್ ತಗೊಂಡಿದ್ದೀರಲ್ಲ, ಏನ್ ಮಾಡ್ತಾ ಇದ್ದೀರಿ ಹೇಳಿ ನೋಡೋಣ. ನೀವು ಯಾರಿಗಾದ್ರೂ ಏನಾದ್ರು ಕೊಡ್ತಾ ಇದ್ದೀರಾ? ಫೋನ್ಗಳು ಎತ್ತಲ್ಲ ಅಣ್ಣ. 50,000 ಓಟ್ ತಗೊಂಡಿರೋರು ಅವ್ರ ಲೀಡರ್ಗಳು ನನಗೆ ಫೋನ್ ಮಾಡ್ತಾರೆ, ಅಣ್ಣ ನನ್ನ ಮಗನ ಕೆಲಸ ಕೊಡ್ಸಣ್ಣ. ನಾನು ಹೇಳ್ ಮಾಡಿದೆ, ಯಾಕಣ್ಣ ಚುನಾವಣೆ ಯಾರು ಮಾಡಿದಣ್ಣ ನೀನು? ಅವ್ನು ಕೇಳಣ್ಣ ಅಂದ್ರೆ ಅವ್ನು ಫೋನ್ ಎತ್ತಲ್ಲಣ್ಣ ಅಂತಾನೆ. ಅವ್ನು ಫೋನ್ ಎತ್ತಲ್ಲಣ್ಣ ಅಂತಾನೆ. ಇವಾಗ ಅರ್ಥ ಆಗ್ತಾ ಇದೆ ನಿಮ್ಗೆ? ಇವತ್ತು ಲೀಡರ್ಗೆ ಅರ್ಥ ಆಗ್ತಾ ಇದೆ. ನಾನು 20,000 ಓಟ್ ತಗೊಂಡಿದ್ದಕ್ಕೆ ಋಣ ತೀರ್ಸ್ಕೊಬೇಕಂತೇಳಿ ಮತ್ತೆ 10 ವರ್ಷ ಸರ್ವಿಸ್ ನಾನು ಕಂಟಿನ್ಯೂ ಮಾಡ್ಕೊಂಡ್ ಬಂದೆ. ಇವತ್ತು 18,000 ಓಟ್ ತಗೊಂಡಿದ್ದೀನಿ. ಏನ್ ಮಾಡ್ಬೇಕು ನೀವೇ ಹೇಳಿ? ಎಲ್ಲಿಂದ ನಾವು ಬಂದವ್ರಿಗೆ 50,000 ಓಟು, ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ನನ್ನ ಅಣ್ಣ ತಮ್ಮ ಅಂತೇಳಿ ಸರ್ವಿಸ್ ಮಾಡಿ ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕೆ, ಉದ್ಯೋಗಕ್ಕೆ 25 ಕೋಟಿ ರೂಪಾಯಿ ಜಾಗ, ಸ್ವಂತ ಜಾಗನ ಬರ್ಕೊಟ್ಟಿದ್ದೀನಿ. ಈಗ ಇವ್ರು ಯಾರಾದ್ರೂ ಕ್ಯಾಂಡಿಡೇಟ್ಗಳು, MLAಗಳು, XMLAಗಳು 1 ಅಡಿ ಜಾಗ ಏನಾದ್ರು ಕೊಟ್ಟಿದಾರ ಹೇಳಿ? ಯಾರಾದ್ರೂ 1 ಅಡಿ ಜಾಗ ಕೊಟ್ಟಿದಾರಾ? ಇಲ್ಲ ವಿದ್ಯಾಭ್ಯಾಸದ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದಾರಾ? ಉದ್ಯೋಗದ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದಾರಾ? ದುಡ್ಡು ಹಾಕು, ದುಡ್ಡೆತ್ತು. ನಾನು ಹೇಳ್ದೆ ಚುನಾವಣೆಯಲ್ಲಿ ಬ್ಯಾಡ್ರಿ, ಮಾರ್ಬೇಡ್ರಿ, 1 ದಿವಸ ದುಡ್ಡು ತಗೊಂಡ್ರೆ 5 ವರ್ಷ ದುಡ್ಡು ಕೊಡ್ಬೇಕಾಗ್ತದೆ ಅಂತ. ಯಾರು ಕಿವಿಗೂ ಹೋಗ್ಲಿಲ್ಲ, ತಲೆಗೆ ಹೋಗ್ಲಿಲ್ಲ. ನನ್ಗೆ ಫೋನ್ ಮಾಡ್ತಾರೆ ಈಗ, ಅಣ್ಣ ಕಾಡಿ ಹಿಡ್ಕೊಂಡವ್ರೆ, ದುಡ್ಡು ಕೇಳ್ತಾರೆ ಪೊಲೀಸರು, ಏನ್ ಮಾಡೋದು? ನಾನು ಹೇಳ್ದೆ, ಅಣ್ಣ ನಿನ್ಗೆ ಹೇಳಿಲ್ವ ನಾನು 1 ದಿವಸ ತಗೊಂಡ್ರೆ 5 ವರ್ಷ ಕೊಡ್ಬೇಕಂತೇಳಿ? ಕೊಟ್ಬಿಟ್ಟು ಹೋಗೋ ಗೊತ್ತಾಗ್ಲಿ ನಿನ್ಗೆ ಅಂತ ಹೇಳ್ದೆ. ಹಿಂಗೆ ಹೇಳ್ತಾ ಇದ್ದೀನಿ. ಅಣ್ಣ ಖಾತಾ ಮಾಡಕ್ ದುಡ್ಡು, ಕೋಡಿ ಮಾಡಕ್ ದುಡ್ಡು ಕೇಳ್ತಾರೆ, ಸುಮ್ಮನೆ ಮಾಡ್ತಾರಾ? 50-60 ಕೋಟಿ ಖರ್ಚು ಮಾಡ್ಯಾರ, ಲೂಟಿ ಮಾಡ್ತಾರೆ. 50-60 ಕೋಟಿ ಖರ್ಚು ಮಾಡೋರೆ, ಅದನ್ನ ಎತ್ಕೊಬೇಕು. ಮತ್ತೆ ನೆಕ್ಸ್ಟ್ ಎಲೆಕ್ಷನ್ ಇನ್ನೊಂದು 100 ಕೋಟಿ ರೆಡಿ ಮಾಡಬೇಕು. ಜನಗಳ ಹತ್ರ ಕಿತ್ಕೊಂಡು ತಿಂತಾ ಇದಾರೆ. ಗೊತ್ತಿದೆಯಾ ನಿಮ್ಗೆ? ಎಲ್ರಿಗೂ ಅರ್ಥ ಆಗಿದೆ. ಅರ್ಥ ಆಗ್ಲಿ ಅಂತಾನೆ ಸುಮ್ಮನೆ ಇದ್ದೀನಿ. ನಾನೇನು ಮಲಗಿಲ್ಲ, ಕಾಯ್ತಾ ಇದ್ದೀನಿ. ಯೋಚನೆ ಮಾಡಬೇಡ್ರಿ. ನಮ್ಮ JDS ಪಕ್ಷದ ಕಾರ್ಯಕರ್ತರು, ನಮಗೆ ಶಕ್ತಿ ಏನು ಕಡಿಮೆ ಇಲ್ಲ. ನಮ್ದು ರೂಟ್ಸ್ ಇದೆ. ಗಿಡ ಬಾಡಿರ್ಬೋದು, ರೂಟ್ ಬಹಳ ಜೋರಾಗಿದೆ. ಅವ್ರದ್ದು ಗಿಡ ಇದೆ, ಯಾವಾಗ ಒಣಗೋಗ್ತದೆ ಗೊತ್ತಿಲ್ಲ, ಕೆಳಗೆ ಬುಡ ಇಲ್ಲ ಅವ್ರಿಗೆ. ಯೋಚನೆ ಮಾಡಬೇಡ್ರಿ. ನಮಗೆ ನಮ್ಮ ನಾಯಕರಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಯುವಕರು, ಅವ್ರಿಗಿನ್ನ 30, 40, 50 ವರ್ಷದ ಭವಿಷ್ಯ ಇದೆ ಅಂತ ನಾಯಕರು ಇವತ್ತು ಮುಂದೆ ಬಂದಿದ್ದಾರೆ. ನಮ್ಗೆ ನಾವೆಲ್ಲ ನಿಮ್ ಜೊತೆ ಇದ್ದೀವಿ. ಇವತ್ತು ಅಷ್ಟೇ ಅಣ್ಣ, ರಾತ್ರಿ 12 ಗಂಟೆಗೆ ಯಾರಾದ್ರೂ ಫೋನ್ ಮಾಡಿ ನೋಡಿ, ನಾನು ಫೋನ್ ಎತ್ತಿಲ್ಲ ಅಂದ್ರೆ ಇವತ್ತು ತಾಲೂಕು ಖಾಲಿ ಮಾಡ್ತೀನಿ. ಅಧಿಕಾರ ಇಲ್ಲದೆ ಇರ್ಬೋದು ನನ್ನ ಹತ್ರ. ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಫೋನ್ ಎತ್ತಿಲ್ಲ ಅಂದ್ರೆ ನಾನು ಮಾಲೂರು ತಾಲೂಕು ಖಾಲಿ ಮಾಡ್ತೀನಿ. ಅಧಿಕಾರ ಇಲ್ಲದೆ ಇರ್ಬೋದು, ನನ್ನ ಕೈಲಾದ ಮಾತ್ರ ಮಾತಾಡ್ತೀನಿ. ಅಟ್ಲೀಸ್ಟ್ ಏನನ್ನ ಕಷ್ಟ ಅಂತ ಕೇಳ್ತೀನಿ. ನನ್ನ ಕೈಲಿ ಸಹಾಯ ಮಾಡೋಕ್ಕಾಗಿದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಹೇಳ್ತೀನಿ ನಮ್ಮ ಕೈಲಾಗಲ್ಲಪ್ಪ.
ಆದ್ರೆ ಇವತ್ತು ಎತ್ತಾರೇನೋ ಕೇಳಿ ಫೋನ್ಗಳನ್ನ 55,000 ಓಟ್ ತಗೊಂಡಿರೋರು ಯಾರಾದ್ರೂ ಫೋನ್ ಎತ್ತಾರ ಕೇಳಿ. ಇವತ್ತು ಜನಪ್ರತಿನಿಧಿ ಕೆಲಸ ಮಾಡ್ತಾನ ಬಿಡ್ತಾನೋ ಜನಗಳ ಜೊತೆ ಸ್ಪಂದಿಸ್ಬೇಕು, ಜನಗಳ ಜೊತೆ ಬೆರಿಬೇಕು, ಜನಗಳ ಫೋನ್ ಎತ್ತಬೇಕು. ಕಷ್ಟ ಅಂದಾಗ ಫೋನ್ ಮಾಡ್ತಾರೆ, ಫೋನ್ ಎತ್ತಿಲ್ಲ ಅಂದ್ರೆ ಅವ್ರೇನ್ ಜನ ನಾಯಕರು ವ್ಯಾಪಾರ ಮಾಡೋರು. 1 ದಿವಸ ಬಂದು 15 ದಿವಸ ಬಂದು ಒಬ್ಬ ನಾಯಕನ XMLA ಬರೀ 2 ತಿಂಗಳಿದ್ದಂಗೆ ಬಂದ್ಬಿಟ್ಟ ಖಾಲಿ ಮನೆಗೆ ಟಿಕೆಟ್ ತಗೊಂಡು, ಖಾಲಿ ಆಗೋಗಿತ್ತು ಮನೆ. ಆ ಮನೆಗೆ ಟಿಕೆಟ್ ತಂದಲ್ಲ, ಮನೆಯವರೆಲ್ಲ ಖಾಲಿ ಆಗ್ಬಿಟ್ಟಿದ್ರು, ಬೇರೆ ಕಡೆ ಹೋಗ್ಬಿಟ್ಟಿದ್ರು ಇಂಡಿಪೆಂಡೆಂಟ್ಗೆ. ಖಾಲಿ ಮನೆಗೆ ಟಿಕೆಟ್ ತಂದ, ನಮ್ಮ ಓಟ್ ಎಲ್ಲ ಕಿತ್ತು. ಅವರು ನಮ್ಮನ್ನ ಮೋಸ ಮಾಡಕ್ ಹೋದ್ ನೋಡ್ದ, ದೇವ್ರು ಅವ್ರು ಮೋಸ ಮಾಡ್ಬೋದು. 240 ಓಟ್ ಅದೇ ಇದಲ್ಲ, ಅದು ದೇವ್ರೇಟು. ರಾಮೇಗೌಡರು ಮೋಸ ಮಾಡಕ್ ಬಂದವ್ರು ಯಾರು ಉಳಿದಿಲ್ಲ. ನಾನು ಹೇಳಿದ್ದೀನಿ, ಅವತ್ತು ಹೇಳಿದೆ ಚುನಾವಣೆಯಲ್ಲಿ, ನಾನು ದುಡ್ಡು ಹಂಚಿನಿ ಸರಿಯಾಗಿ ಮೋಸ ಮಾಡಬೇಡಿ ಅಂತ. ಯಾರ್ಯಾರು ನಮ್ಗೆ ಮೋಸ ಮಾಡಿದ್ರು ಅವರು ಎಷ್ಟು ಕೋಟಿಗಳು ಕಳ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಯಾವತ್ತು ಕಷ್ಟಪಟ್ಟು ದುಡ್ದಿರೋರ್ಗೆ ಯಾರಿಗೂ ಅನ್ಯಾಯ ಆಗಲ್ಲ. ದೇವ್ರು ನಮ್ಗೆ ಶಕ್ತಿ ಕೊಟ್ಟಿದ್ದಾನೆ ನನಗೆ. ಆದ್ರೆ ಮೋಸ ಮಾಡ್ಕೊಂಡಿದ್ದು ಜನ ಅವ್ರೇ ಮೋಸ ಮಾಡ್ಕೊಂಡ್ರು, ಯಾಮಾರಿದ್ರು ಮೋಸ ಮಾಡ್ಕೊಂಡ್ರೆ ಗೊತ್ತಿಲ್ಲ. ರಾಮೇಗೌಡರಿಗೆ ತೊಂದರೆ ಆಗಿಲ್ಲ, ಇವತ್ತು ಜನಕ್ಕೆ ತೊಂದರೆ ಆಯ್ತು, ಯುವಕರಿಗೆ ತೊಂದರೆ ಆಯ್ತು, ಮಹಿಳೆಯರಿಗೆ ತೊಂದರೆ ಆಯ್ತು, ವಿದ್ಯಾವಂತರಿಗೆ ತೊಂದರೆ ಆಯ್ತು. ಮುಂದಿನ ದಿನಗಳಲ್ಲಿ ನೀವೆಲ್ಲ ಬುದ್ಧಿವಂತರಿದ್ದೀರಿ, ಇಲ್ಲಿ ಯುವಕರು ಬಹಳ ಜನ ಇದ್ದೀರಿ, ಯೋಚನೆ ಮಾಡಿ. ನಮ್ಮ ಭವಿಷ್ಯ ಆಗೋಗಿದೆ, ಮುಂದೆ ಬರ್ತಕ್ಕಂಥ ಜನರೇಷನ್ ಲೆಕ್ಕ ಹಾಕೊಳ್ಳಿ. 20 ವರ್ಷದಿಂದ ನಾನು ಯೋಚನೆ ಮಾಡಿ ಜಾಗ ಬರ್ಕೊಟ್ಟು ಡಿಪ್ಲೊಮಾ ITI ಕಾಲೇಜ್ ಕಟ್ಟಿ ಅಂತೇಳಿ 20 ವರ್ಷದಿಂದ ಯೋಚನೆ ಮಾಡಿದ್ದೇನೆ ಅಂದ್ರೆ ನನ್ನ ಯೋಚನೆ ಎಷ್ಟು ಮುಂದೆ ಇತ್ತು ಅಂತೇಳಿ. ಇವತ್ತು ಕಾರ್ಖಾನೆಗಳು ಬಂದಿದೆ, ಸಾವಿರಾರು ಜನಕ್ಕೆ ಉದ್ಯೋಗದ ಅವಕಾಶಗಳಿದೆ. ಇದನ್ನ ನಾನು 20 ವರ್ಷದಿಂದನೇ ಯೋಚನೆ ಮಾಡಿ ನಾನು ಜಾಗ ಬರ್ಕೊಟ್ಟಿದ್ದೀನಿ. ಅಣ್ಣ ನೀವು ನಿಖಿಲಣ್ಣ, ನೀವು ಹೆಲಿಕಾಪ್ಟರ್ ಇಳಿದ್ರಲ್ಲ ಮಾಲೂರು ಬಂದಾಗ, ಆ ಜಾಗ ನಂದೇ ಅಣ್ಣ. ಅದು ಸ್ವಾಮೀಜಿಗಳಿಗೆ ಗಿಫ್ಟ್ ಗೀಡ್ ಮಾಡ್ಕೊಟ್ಟಿದ್ದೀನಿ, ಡಿಪ್ಲೊಮಾ ಮತ್ತು ITI ಕಾಲೇಜ್ ಕಟ್ಟೋದಕ್ಕೆ. ಟೌನ್ ಸೆಂಟ್ರಲ್ಲಿ 3,000 ರೂಪಾಯಿ ಸ್ಕ್ವೇರ್ ಫೀಟು ಅಂತ ಜಾಗನ, ಸ್ವಂತ ಜಾಗನ ಬರ್ಕೊಟ್ಟಿದ್ದೀನಿ. ಅದು ಜನಕ್ಕೆ ಯಾರು ಬುದ್ಧಿವಂತರಿಗೆ ಅರ್ಥ ಆಗ್ಲಿಲ್ಲ ಆ ಟೈಮಲ್ಲಿ. ಇವಾಗ ಅರ್ಥ ಆಗ್ತಾ ಇದೆ. ಅರ್ಥ ಆಗ್ಲಿ ಅಂತಾನೆ ಸುಮ್ಮನೆ ಇದ್ದೀನಿ. ಯಾರ್ಯಾರು ಏನೇನ್ ಮಾಡ್ತಾರೋ ಮಾಡ್ಲಿ ಅಂತಾನೆ ಸುಮ್ಮನೆ ಇದ್ದೀನಿ. ಇನ್ನು ಬಹಳಷ್ಟು ಹಿರಿಯರು ಮಾತಾಡೋರು ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ನಿಮ್ ಜೊತೆ ಇದ್ದೀನಿ. ಏನೇ ಕಷ್ಟ ಸುಖ ಇದ್ರು ನಾವು ನಿಮ್ ಜೊತೆ ಇದ್ದೀನಿ. ಇವತ್ತು ಅಷ್ಟೇ, ಯಾರೇ ಬಂದ್ರು ಇಲ್ಲ ಅಂತ ಹೇಳಲ್ಲ, ನನ್ನ ಕೈಲಾಗ ಮಾತ್ರ ಸಹಾಯ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನನ್ನ ಏನು ಗುಣಗಳು ಇರ್ಬೋದು, ಇಲ್ಲ ನನ್ನ ಸಹಾಯದ ಇದು ಅರ್ಥ ಆಗ್ಬೇಕಂತೇಳಿ ನಾನು ಸೈಲೆಂಟ್ ಆಗಿದ್ದೀನಿ. ಬಟ್ ನನಗೆ ದಾನ ಮಾಡ್ಬೇಕಂದ್ರೆ ತುಂಬಾ 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 ಇಷ್ಟ, ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ತುಂಬಾ ಇಷ್ಟ. ಯಾರಾದ್ರೂ ಹೇಳಿ, ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದೆ, ರಾಜಕಾರಣದಲ್ಲಿ ಇದ್ದೀನಿ. 100 ರೂಪಾಯಿ ಯಾರಾದ್ರೂ ರಾಮೇಗೌಡರು ಕೇಳಿದಾರೆ ಅಂತ ಹೇಳಿದ್ರೆ ಈ ತಾಲೂಕಿನಲ್ಲಿ ನನ್ನ ಎಂಟೈರ್ ಪ್ರಾಪರ್ಟಿ ಬರ್ಕೊಡ್ತೀನಿ. ಓಪನ್ ಚಾಲೆಂಜ್, ಯಾರಾದ್ರೂ ಹೇಳಿ, ಯಾವ ಕಾಂಟ್ರಾಕ್ಟರ್ ಆಗ್ಲಿ, ಯಾವ ಆಫೀಸರ್ ಆಗ್ಲಿ, ಯಾರಾದ್ರೂ ಹೇಳಿ. ಚೌಲ್ಟ್ರಿ ಇದೆ, ಬಾಡಿಗೆ ತಗೋತೀವಿ. ಹೋಟ್ಲ್ ಇದೆ, ಬಾಡಿಗೆ ತಗೋತೀವಿ. ಪೆಟ್ರೋಲ್ ಹಾಕ್ತೀವಿ, ಬಾಡಿಗೆ ತಗೋತೀವಿ. ಕನ್ಸ್ಟ್ರಕ್ಷನ್ ಮಾಡ್ತೀನಿ, ದುಡ್ಡು ತಗೋತೀನಿ. ಅದು ಬಿಟ್ಟು ಯಾರ ಹತ್ರ ಆದ್ರೂ 100 ರೂಪಾಯಿ ಕೇಳಿದ್ರೆ ನನ್ನ ಎಂಟೈರ್ ಪ್ರಾಪರ್ಟಿ ಬರ್ಕೊಡ್ತೀನಿ. ಇಲ್ಲ, ಇವರು ಕ್ಯಾಂಡಿಡೇಟ್ಗಳಿದಾರಲ್ಲ 3 ಜನ, ನೋಡೋಣ ಹೇಳಿ ಯಾರಾದ್ರೂ. ಹೇಳಕ್ಕಾಗಲ್ಲ, ನಮ್ಮ ಮೇಲೆ ಮಾತಾಡಕ್ ಏನು ಇಲ್ಲ. ಅವ್ರು ಹೇಳ್ತಾ ಇದ್ದದ್ದು ಚುನಾವಣೆಯಲ್ಲಿ ಅದೇ ಅಣ್ಣ, ರಾಮೇಗೌಡರು ದುಡ್ಡು ಕೊಡಲ್ಲ ಅಷ್ಟೇ ಹೇಳ್ತಾ ಇದ್ದಿದ್ದು, ಬೇರೆ ಇನ್ನೇನು ಹೇಳಕ್ಕಿಲ್ಲ ಅವ್ರ ಹತ್ರ. ಆದ್ರೆ ದುಡ್ಡಿಗೆ ಅಮಾರೋದ್ರು ಜನ. ದಯವಿಟ್ಟು ನೀವೆಲ್ಲ ಯೋಚನೆ ಮಾಡಿ. ಇಲ್ಲಿರೋದು ನಮ್ಮ ಭವಿಷ್ಯಗಳಾಗೋಗಿದೆ. ಮುಂದೆ ಬರ್ತಕ್ಕಂಥ ಜನರೇಷನ್, ಈ ಮಾಲೂರು ತಾಲೂಕು ಇಷ್ಟೊತ್ತಿಗೆ 20 ವರ್ಷದಿಂದ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. 20 ವರ್ಷದಿಂದ ನಾನು ಏನಾದ್ರು ಇಲ್ಲಿ MLA ಆಗಿದ್ರೆ ಇವತ್ತಿದು ಮಿನಿ ಬೆಂಗಳೂರು ಆಗಿರೋದು. ಬೆಂಗಳೂರಿನವ್ರು ಮಾಲೂರು ನೋಡಕ್ ಬರ್ಬೇಕಾಗಿತ್ತು, ಆ ಲೆವೆಲ್ಗೆ ಡೆವಲಪ್ ಮಾಡಿರ್ತಾ ಇದ್ದೆ. ಇವತ್ತು ಏನ್ ಡೆವಲಪ್ಮೆಂಟ್ ಆಗಿದೆ? ಏನಿಲ್ಲ. ಟೌನ್ ಒಳಗೆ ಓಡಾಡಕ್ಕೆ ರಸ್ತೆಗಳಿಲ್ಲ, ಚೀರಂಡಿಗಳಿಲ್ಲ. UGD ಮಾಡಿದಾರೆ, ಅದಕ್ಕೆ ನೀರು ಬಿಟ್ರೆ ಅಲ್ಲೇ ಆಚೆ ಬರ್ತದೆ. ಕೋಟಿಗಳು ಡ್ರಾ ಮಾಡ್ಕೊಂಡು ಹೋಗ್ಬಿಟ್ರು ಪುಣ್ಯಾತಂದ್ರು. 25 ವರ್ಷದಿಂದ ದುಡ್ಡು ಕಟ್ಟಿದ್ರು ಬಡವರು ಈ ತಾಲೂಕಲ್ಲಿ. 2,500 ರೂಪಾಯಿ 5,000 ರೂಪಾಯಿ ಸೈಟ್ ಕೊಡ್ತೀವಿ ಅಂತ ಹೇಳಿದ್ರು. ಸೈಟ್ ಕೊಟ್ರ? 4 ಜನ MLAಗಳು ಬಂದು ಹೋಗ್ಬಿಟ್ರು, ಯಾರು ಸೈಟ್ ಕೊಡಿಲ್ಲ. ನಾನು ಹೇಳ್ದೆ 10,000 ಜನಕ್ಕೆ ಸೈಟ್ ಕೊಡ್ತೀನಿ, 10,000 ಜನಕ್ಕೆ ಫ್ರೀ ಸೈಟ್ ಕೊಡ್ತೀನಿ, ಇಲ್ಲಾಂದ್ರೆ ನನ್ನ ಮಕ್ಕ ಚುನಾವಣೆ ಇಲ್ಲ ಅಂತ ಹೇಳಿದೆ. ನಮ್ಮನ್ನು ನಂಬಲ್ಲ. ಯಾಕೆ ನಂಬಿಲ್ಲ ಗೊತ್ತಿಲ್ಲ. ಕೆಲವು ಹೇಳ್ತಾರೆ ಗಾದೆ ಸುಳ್ಳಾದ್ರು ಅಂದ್ರೆ, ವೇದ ಸುಳ್ಳಾದ್ರು ಗಾದೆ ಸುಳ್ಳಾಗಲ್ಲ ಅಂತೇಳಿ. ಕುರಿ ಕಷಾಯನ್ನೇ ಅಂತ ನಂಬೋದು, ಕುರಿ ಕಷಾಯನ್ನೇ ನಂಬೋದು, ನಮ್ಮನ್ನು ನಂಬಲ್ಲ. 50,000 ಜನ ಯುವಕರಿಗೆ ಕೆಲಸ ಕೊಡ್ತಕ್ಕಂಥ ಇಂಡಸ್ಟ್ರೀಸ್ ತರ್ತೀನಿ ಅಂತ ಹೇಳ್ತಾ ಇವತ್ತು ಕುಮಾರಣ್ಣವ್ರು ಇಂಡಸ್ಟ್ರೀಸ್ ಮಿನಿಸ್ಟ್ರು. ನಾನು ಇಲ್ಲಿ MLA ಆಗಿದ್ರೆ ಎಂತೆಂಥ ಇಂಡಸ್ಟ್ರೀಸ್ ಬಂದಿರೋದು ಗೊತ್ತಾ? ಇವತ್ತು ನಿಮ್ಮ ಮಕ್ಕಳಿಗೆ ಇಲ್ಲೇ ಒಳ್ಳೊಳ್ಳೆ ಇಂಡಸ್ಟ್ರಿ, ಇವತ್ತು ITI ಡಿಪ್ಲೊಮಾ ಅವ್ರ ಕೆಲಸ ಸಿಗ್ತದೆ, ಡಿಗ್ರಿ ಮಾಡಿರೋರಿಗೆ, MBA ಮಾಡಿರೋರಿಗೆ, ಇಂಜಿನಿಯರಿಂಗ್ ಮಾಡಿರೋರಿಗೆ ಕೆಲಸ ಇಲ್ಲ. ಅದರಿಂದ ಇನ್ನೂ ಬಹಳಷ್ಟು ಹಿರಿಯರಲ್ಲಿ ಮಾತಾಡೋರು ಇದ್ದಾರೆ. ಹೇಳ್ತಾ ಹೋದ್ರೆ ಇನ್ನೂ 1 ಅವರ್ ಆಗ್ತದೆ, ಬೇಡ. ನಿಮ್ಗೆಲ್ಲ ಗೊತ್ತಿದೆ, ನಾನು ಚುನಾವಣೆಯಲ್ಲಿ ಎಲ್ಲ ಹಳ್ಳಿ ಅಣ್ಣ, ಪ್ರತಿ ಹಳ್ಳಿ ಮನೆ ಒಳಗಡೆ ಹೆಂಗಿದೆ ಇವತ್ತು ಹೇಳ್ತೀನಿ. ಯಾವ ಹಳ್ಳಿಯಲ್ಲಿ, ಯಾವ ಬೀದಿನಲ್ಲಿ
ಚಿರಂಡಿ ಇಲ್ಲ, ಯಾವ ಊರಲ್ಲಿ ಎಷ್ಟು ಮನೆ ಬೇಕಾಗಿದೆ, ಯಾವ ಊರಲ್ಲಿ ಎಷ್ಟು ಸೈಟ್ ಬೇಕಾಗಿದೆ ಎಲ್ಲ ನನ್ನ ತಲೆಯಲ್ಲಿದೆ. ಆದ್ರೆ ಅವಕಾಶ ಇಲ್ಲ ಕೆಲಸ ಮಾಡೋದಕ್ಕೆ. ಮುಂದಿನ ದಿನಗಳಲ್ಲಿ ಭಗವಂತ ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ನೋಡೋಣ, ದೇವರಿದ್ದಾನೆ. ಇವತ್ತು ನೀವೆಲ್ಲ ಅತಿ ಹೆಚ್ಚಿಗೆ ಹಣ ಇವತ್ತು ಹೇಳ್ತಾ ಇದ್ದೀನಿ, ನಮ್ಮ ತಾಲೂಕಿಂದ 50,000 ಜನ ಇವತ್ತು ನಾವು ಮೆಂಬರ್ಶಿಪ್ ಮಾಡ್ತೀವಿ. ನಮ್ಮ JDS ಪಕ್ಷದ ಯುವಕರು ಏನಿದ್ರೆ 50,000 ಜನ ಮಿಸ್ ಕಾಲ್ ಕೊಟ್ಟು ಇವತ್ತು ಮೆಂಬರ್ ಮಾಡ್ತೀವಿ ಅಂತ ನಾನು ನಿಮ್ಗೆ ಕಾಲ್ ಕೊಡ್ತಾ ಇದ್ದೀನಿ. ಈಗಾಗಲೇ ಸುಮಾರು ಜನ ಶುರು ಮಾಡಿಬಿಟ್ಟಿದ್ದಾರೆ, ನನಗೆಲ್ಲ ಮಾಡಿ 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 ಕಳಿಸ್ತಾರೆ ಮೆಂಬರ್ಸ್ನ. ಇಲ್ಲೇ ಚುನಾವಣೆಗಳಿಗೆಲ್ಲ ನಮ್ಮ ಇವರು ಹೇಳ್ತಾರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲ್ಲ ಹಾಕ್ಸಿ ಗೆಲ್ಲಿಸ್ತೀವಿ ಅಂತ. ಕೆಲಸನ ಅದೆಲ್ಲ ನಿಮ್ಮ ಕೈಯಲ್ಲಿದೆ. ಬದಲಾವಣೆ ಆಗ್ಬೇಕು, ದುಡ್ಡಿಂದ ಏನು ಆಗಲ್ಲ, ಬದಲಾವಣೆ ಆಗ್ಬೇಕು. ವ್ಯಕ್ತಿ ಬೇಕು, ಕಷ್ಟಕ್ಕೆ ವ್ಯಕ್ತಿ ಬೇಕು. ಕೋಡಿ ಮಾಡ್ಕೊಡ್ತೀನಿ ಅಂತ ಹೇಳ್ದೆ, ಫ್ರೀ ಆಗಿ 10 ಲಕ್ಷ ಕೊಡ್ಬೇಕು ಇವತ್ತು ಎಕರೆಗೆ. 1 ರೂಪಾಯಿ ಇಲ್ದಂಗೆ ನಿಮ್ಗೆ ಪಿ ನಂಬರ್ ತಗೊಡ್ತೀನಿ ಅಂತ ಹೇಳಿದ್ನ, 1 ರೂಪಾಯಿ ಖರ್ಚಾಗ್ತದೆ ನಿಮ್ ಪಿ ನಂಬರ್ ತಗೊಡ್ತೀನಿ. 1000 ಎಕರೆ ಇದೆ ಇವತ್ತು, 10 ಲಕ್ಷ ಕೊಡಬೇಕು. 2 ವರ್ಷ ಆಗತ್ತೆ ಪಿ ನಂಬರ್ ತೆಗಿಯಕ್ಕೆ. ಇದೆಲ್ಲ ಯೋಚನೆ ಮಾಡ್ಬೇಕು. ಯೋಚನೆ ಮಾಡಲ್ಲ, ಒಂದು ರಾತ್ರಿ ಹ್ಯಾಮರ ಬಿಡ್ತೀರಿ. 4 ವರ್ಷ 5 ವರ್ಷನೂ ಬಹಳ ಅಲರ್ಟ್ ಆಗಿರ್ತೀರಿ, ಕಷ್ಟ ಅನುಭವಿಸ್ತೀರಿ, ಒಂದೇ ನೈಟ್ ಹ್ಯಾಮರ್ ಹೋಗ್ಬಿಡ್ತೀರಿ. ದಯವಿಟ್ಟು ಆ ಥರ ಆಗ್ಬಾರ್ದು. ನಾವೆಲ್ಲ ಮುಂದಿನ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಇವ್ರು ಮಾಡಂಗಿಲ್ಲ, ಈ ಕಾಂಗ್ರೆಸ್ ಅವ್ರು ಮಾಡಲ್ಲ, ಅವ್ರಿಗೆ ಗೊತ್ತಿದೆ ಮಾಡಿದ್ರೆ ಸೋತ ಬಿಡ್ತೀವಿ ಅಂತೇಳಿ ಧೂಳಿಪಟ್ಟೆ ಎದ್ದೋಗ್ತಾರೆ. ಅವ್ರಿಗೆ ಏನು ಅವ್ರು ಮಾಡ್ತಾ ಇರೋ ಕೆಲಸಗಳು ನೋಡ್ತಾ ಇದ್ರೆ ಜನ ಉಗ್ಗಿತಾ ಇದ್ದಾರೆ. ಡೆವಲಪ್ಮೆಂಟ್ ಇಲ್ಲ, ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಇಲ್ಲ, ಆರೋಗ್ಯಕ್ಕೆ ಸಪೋರ್ಟ್ ಇಲ್ಲ. ಇವತ್ತು ಜನ ಸಾಯ್ತಾ ಇದ್ದಾರೆ, ಮೆಡಿಸಿನ್ಗಳಿಲ್ದಿರ ಇದಿಲ್ದಿರ. ಅದರಿಂದ ಅವ್ರು ಚುನಾವಣೆ ಮಾಡಲ್ಲ. ಮಾಡಿದ್ರು ನಾವು JDS ಪಕ್ಷದಿಂದ ಎಲ್ಲ ಕ್ಯಾಂಡಿಡೇಟ್ಗಳನ್ನ ಹಾಕ್ತಿವಿ, ಎಲ್ಲ ಕ್ಯಾಂಡಿಡೇಟ್ಗಳು ಗೆಲ್ಸ್ಕೊಳ್ತೀವಿ. ನೋಡೋಣ ಏನಾಗ್ತದೆ. ನಾನು ಇದ್ದೀನಿ.